ಸ್ವಾಮಿ ವೆಂಕಟ, ಈ ಮದುವೆ ಮನೆಯಲ್ಲಿ ಈ ವೆಂಕಟ, ಇವನನ್ನು ನಂಬಿಕೊಂಡವರಿಗೆ ಯಾವತ್ತೂ ಇಲ್ಲ ಸ್ವಾಮಿ ಸಂಕಟ 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 ಸಂಕಟ. ವೆಂಕಟ, ಬಹುಶಃ ನೀವು ನನ್ನನ್ನ ಪಾಠ ಅಮೃತದಲ್ಲಿ ನೋಡಿದ್ರೇನು? ಇಷ್ಟೊತ್ತವರಿಗೆ ಎಲ್ರಿಗೂ ಕೊಡ್ತಿದ್ನಲ್ಲ. ಅಲ್ಲ ಸ್ವಾಮಿ, ಬಹುಶಃ ನೀವು ನನ್ನನ್ನ ಕಲಾನಿಕೇತನದಲ್ಲಿ ನೋಡಿರ್ಬೋದು. ನೀ ಎಂತ ಮಾಡಿದ್ರಿ? ಈ ಕೆಲಸ ಮಾಡ್ಲಿಕ್ಕಿಂತ ಮುಂಚೆ ಅಲ್ಲಿನ ಕಸಗುಡ್ಸು ಕೆಲಸ ಮಾಡ್ತಿದ್ದೆ. ಈಗ ಆ ಕೆಲಸ ಬಿಟ್ಟೆ. ಎಂತ ದೊಡ್ಡ ಕಥೆಯ? ಅದನ್ನೊಂದು ಕೇಳಬೇಡಿ ಭಾಗವತ್ರೆ. ಆ ಸಂಗೀತ ಶಾಲೆಯಲ್ಲಿ ಕೆಲಸ ಬಿಡ್ಲಿಕ್ಕೆ ಒಬ್ಬ ಪ್ರಮುಖ ವ್ಯಕ್ತಿಯೇ ಕಾರಣನಿದ್ದಾರೆ. ಅವ ಮಾಡೋದು ಕಿತಾಪತಿಯಿಂದ ಅಲ್ಲೂ ನಾ ಕೆಲಸ ಬಿಡುವಾಗಾಯ್ತು. ಆ ವಿಷಯ ನಾ ಸಮಯ ಬಂದಾಗ ಹೇಳ್ತೆ, ಈಗ ಬಿಡಿ. ಹಾಗಂತ ಈಗ ಮಾಡುವ ಕೆಲಸ ಉಂಟಲ್ಲ, ಇದು ಯಾವ ರಗಳಿಲ್ಲ ಅಂತ. ಅಡುಗೆ ಮಾಡುವುದು, ಬಡಿಸುವುದು, ಬಂದವರಿಗೆ ಪಾನಕ ಕೊಡುವುದು. ಇಡೀ ಊರಿನಲ್ಲಿ ನನ್ನಷ್ಟು ಒಳ್ಳೆ ಅಡುಗೆ ಮಾಡುವವರು ಯಾರಿಲ್ಲ ಗೊತ್ತುಂಟಾ? 500 ಜನರಿಗೆ ಮಾಡಿದ ಸಾರನ್ನ ನಾವು 1000 ಜನರಿಗೆ ಬಡಿಸ್ತೇವೆ ಅಷ್ಟೇ. ಅದಂಚೂರು ಹೆಚ್ಚಿದ್ರೆ ಆಯ್ತು, ನೀರು ಹಾಕಿದ್ರೆ ಆಯ್ತು. ಅದೆಲ್ಲ ಸ್ವಾಮಿ ವಿಷಯ. ಹಾಗಂತ ನಾ ಇನ್ನು ಈ ಕೆಲಸವನ್ನ ಯಾವ ಕಾರಣಕ್ಕೂ ಬದಲು ಮಾಡುವುದಿಲ್ಲ. ಬದಲು ಮಾಡಿದ್ರೆ ನಾ ಅಪ್ಪನೇ ಹುಟ್ಟಿದ್ದೇ ಸುಳ್ಳು. ಹೌದಲ್ಲ, ಅದು ನಂದು ಪ್ರತಿಜ್ಞೆ ಅಂತ. ಪ್ರತಿಜ್ಞೆ ಹೌದು. ವಿಷಯ ಈಗ ಮದುವೆ ಮನೆಯಲ್ಲಿ ಪಾನಕ ಕೊಡು. ಬನ್ನಿ ತಗೊಳ್ಳಿ, ಪಾನಕ ಕುಡಿದ್ರ? ನೀವು ಕುಡಿದ್ರ? ತಬಲ ಸತ್ತು ಸತ್ತು ತಬಲ. ನಿಮ್ಗೆಲ್ಲಪ್ಪ ಕಾರ್ಯಕ್ರಮ ತಂಡಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀರಿ. ಸ್ವಾತಂತ್ರ್ಯ ಕೊಡಿಸುವರೆ ವೀರ ಮರಣವನ್ನು ಹೊಂದಿದ ಸುಭಾಷ್ ಚಂದ್ರ ಬೋಸರೇ, ನಿಮ್ಮನ್ನೆಲ್ಲ ನೋಡಿದ್ದೆ ಮಾರ್ರೆ ನಾನು. ಇಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಕಲ್ಪವೃಕ್ಷಾಯ ಮಥಾಂತಮದೇನದೆ ರಾಘವೇಂದ್ರ ಮಹಿಮೆ ರಾಘವೇಂದ್ರ ಮಹಿಮೆ. ಅಣ್ಣ ಸತ್ಯ ಹೇಳ, ನಿಮ್ಮನ್ನ ಹೀಗೆ ನೋಡುವುದಕ್ಕಿಂತ ಅದರಲ್ಲಿ ಹೀಗೆ ನೋಡ್ಲಿಕ್ಕೆ ಚಂದ ಕಾಣ್ತಿದ್ರಿ. ಅವರೇ, ಎಲ್ಲೋ ಒಂದ್ ದಿವಸ ಕಲಾನಿಕೇತನದಲ್ಲಿ ಕೈ ಕಟ್ ಮಾಡ್ಕೊಂಡು ಕುತ್ಕೊಂಡದಕ್ಕೆ ನೀವು ಅದೇ ಹೇಳುದ? ನೀ ಇದ್ದದ್ದು ಅಲ್ಲೇ ಅಲ್ವಾ? ಅಲ್ಲಿ ಸಂಗೀತ ಶಾಲೆಯಲ್ಲಿ ಕಸ ಎಲ್ಲ ಕುಡಿಸ್ತಿದ್ನಲ್ಲ. ನಿನ್ನ ಹೆಸರು ವೆಂಕಟ. ಅಲ್ಲಿ ಒಳ್ಳೆ ಕಸ ಕುಡಿಸ್ತಿದ್ದೆ ಬರೆಯ. ಆ ಕಸ ಕುಡಿಸುವುದನ್ನು ಇನ್ನೂ ಅಭ್ಯಾಸ ಮಾಡಿದ್ರೆ ನಿನಗೆ ಒಂದಲ್ಲ ಒಂದ್ ದಿವಸ ಒಂದು ಗ್ರಾಮದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತಿತ್ತು ನಿನಗೆ. ಒಳ್ಳೆ ಕುಡಿಸ್ತಿದ್ದೇವೆ ಅಣ್ಣ. ನೀವು ಈಗಲೂ ಅಲ್ಲಿ ಹಾಡ್ತಿದ್ರಲ್ಲ, ಅದನ್ನ ಇನ್ನೂ ಅಭ್ಯಾಸ ಮಾಡ್ತಾ ಇದ್ರ? ನಾ ಅಭ್ಯಾಸ ಮಾಡುದಲ್ಲ, ಅವ್ರಿಗೆ ಹೇಳ್ಕೊಡುದಣ್ಣ. ಯಾಕೆಂದ್ರೆ ಏನು ಗೊತ್ತುಂಟ, ಈಗ ನೋಡೊಂದು ಸ್ವಾಗತ ಮಾಡುವಾಗ ಹೇಳುದು ಹೇಗೆ, ಒಬ್ಬರ ಹತ್ರ ಮಾತಾಡುವಾಗ ಪದ್ಯ ಹೇಳುದು ಹೇಗೆ, ಅವ್ರಷ್ಟಿಗೆ ಅವ್ರು ಹೋಗುವಾಗ ಹೇಳುದು ಹೇಗೆ, ಇಷ್ಟೆಲ್ಲ ಗೊತ್ತಿರ್ಬೇಕು. ಅದು ಹೇಗೆ ಹೇಳ್ಕೊಡು. ಬರುವತ್ತಿಗೆ ಹೇಳುದು ಹೇಗೆ, ಒಬ್ಬ ಮತ್ತವ್ರು ಹುಡುಕುವಾಗ ಹೇಳುದು ಹೇಗೆ, ಅದೆಲ್ಲ ಗೊತ್ತಿರ್ಬೇಕಣ್ಣ. ಹೇಗೆ ಹೇಳ್ಬೇಕು ನೋಡು. ಅವ್ರು ಹುಡ್ಕೊಂಡು ಅವರೇ ಕುತ್ಕೊಳ್ಳೋದಾದ್ರೆ ಹೇಳುದು ಹೇಗೆ? ಅಂಗನಾಮಣಿ ನಿಲ್ಲು ನಿಲ್ಲು ನಿಲ್ಲೇಲಿ, ಇದು ಒಂದು ಸ್ವಾಗತ ಮಾಡುವಾಗ ಹೇಳುವಂತ. ಹಾಗಂತ ಹೊಳಬಾರ್ದು. ಹೊಳುವಾಗ ಹೇಳೋದೇ ಬೇರೆನಾ? ಆನಂದ ಬಾಷ್ಪ. ಅದು ಹೇಗೆ? ಅಂಗನಾಮಣಿ ನಿಲ್ಲು ನಿಲ್ಲು ನಿಲ್ಲೇಲಿ, ಇದು ಹಾಗಂತ. ನಿಜವಾಗಿಯೂ ನಾ ಕಲಾನಿಕೇತನದಲ್ಲಿ ಕೆಲಸ ಬಿಡ್ಲಿಕ್ಕೆ ಕಾರಣ ಯಾರು ಗೊತ್ತುಂಟ? ಇವನು ಈ ಸುಟ್ಟ ರಾಗ ಕೇಳಿಯಿಂದ ಕೆಲಸ ಬಿಟ್ಟು ಓಡ್ಬೋದು. ಪುಣ್ಯ ಈಗೊಂದೊಂದು ಹೇಳಿಲ್ಲ ಬರೇ. ಈಗ ತಕ್ಕ ಆಗ ಹೇಳಿದ್ದೆ ಎದ್ದೋಡಿ ರಾಗ ನಾನು. ಇದೆಂತ ಇದು? ಪುನರ್ಪ್ಲೇ. ನೀವು ಪಾನಕನ ಇಷ್ಟು ದೊಡ್ಡ ಪಾತ್ರೆ ಕೊಡ್ತನ? ಇದು ಕುಡಿಯುವುದು ಸಣ್ಣ ಬಾಯಿ ಸಾಕಾಗ್ತದ? ಕುಡಿಯುವುದು ಹೇಗೆ? ನಮ್ಮ ತಂಡದ ಕಾರ್ಯಕ್ರಮ. ನಿಮ್ ತಂಡ ಉಂಟಾ? ಈ ಪ್ರಾಮ ಕಲಾ ತಂಡದ ಕಾರ್ಯಕ್ರಮ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲ ಆ ಕಡೆ ವ್ಯವಸ್ಥೆ ಮಾಡಿದ್ದೇವೆ. ನಾವೊಂದು ಸ್ವಾಗತವ ನೀಡುವೆವು ನಿಮಗೆ ಜನಾಭಿಮಾನಿಗಳಿಗೆ ಬಂದಿ ಕಲ್ಯಾಣ ಮಂಟಪದೊಳಗೆ.
ಚಕ್ಕದ್ದು ಗಾಡಿ ಓಡಿಸ್ಕೊಂಡು ಸಾಸ್ತಾನ ಬಿಡುತ್ತೆ ನಿಂತ್ಕೊಂಡು ಇದ್ದೇ ಮಾಡ್ತಾ ಇದ್ರಲ್ಲ. ಅದು ಹಾಗಲ್ಲ ಸ್ವಾಮಿ, ನಿಮ್ದು ನಾ ಹಿಡ್ಕೊಂಡಲ್ಲ ಒಂದೇ ಬಿಡ್ತು. ಹಾಗಿದ್ರೆ ಒಬ್ಬನೇ ಹಿಡ್ಕೊಂಡಿರೋದು ಬಗ್ಲಿ ಮನೆ ಬೇಡ ಮಾತ್ರ ನಿಮ್ ಕೆಲಸ ನೀವು ಮಾಡಿ. ಹುಡುಗಂದ ಹಿಡ್ಕೊಂಡಿಂದ ಆಯ್ತಲ್ಲ ಸರೇ ರೇ 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 ಮರೇ ಸನಿ ಸನಿ ಸರೇ ರೇ 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 ಮರೇ ಸಸಾ